ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್11 ಅಭಿಮಾನಿಗಳಿಗೆ ಡ್ರೀಮ್11 ಅಪ್ಡೇಟ್. ಡ್ರೀಮ್11 ಕಂಪ್ಲೀಟ್ ಬ್ಯಾನ್ ಆಗಿದೆ ಅಂತೆ ಗುರು. ಡ್ರೀಮ್11 ಅಥವಾ ಬೆಟ್ಟಿಂಗ್ ಆಪ್ ಆಗಿರ್ಬೋದು ಅಥವಾ ಇಲ್ಲಿಗಲ್ ಆಪ್ ಯಾವುದೇ ಆಗಿರ್ಬೋದು, ಇದೆಲ್ಲವೂ ಕೂಡ ಇವಾಗ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ. ಸೊ ಡ್ರೀಮ್11 ಮಾತ್ರ ಅಲ್ಲ, ಬೆಟ್ಟಿಂಗ್ ಆಪ್ ಆಗಿರ್ಬೋದು, ಆಫ್ ಶೋರ್ ಆಪ್ ಗಳಾಗಿರ್ಬೋದು, ಎಲ್ಲವೂ ಕೂಡ ಬ್ಯಾನ್ ಆಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಅಂತೆ. ಸೊ ಇನ್ಮೇಲೆ ಈ ಒಂದು ಆಪ್ ಗಳಲ್ಲಿ ಆಟ ಆಡೋರಿಗೂ ಹಾಗೆ ಆಟ ಆಡಿಸುವವರಿಗೂ ಕೂಡ ಶಿಕ್ಷೆ ಆಗುವ ಸಾಧ್ಯತೆ ಇದೆ ಅಂತೆ. ಸೊ ಈ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ. ಮಾತ್ರವಲ್ಲದೆ ಯಾರಾದ್ರೂ ಇಂತಹ ಗೇಮ್ಗಳನ್ನು ಆಟ ಆಡಿಸುವವರಿದ್ರೆ ಅವರಿಗೆ ಅತಿ ಕಠಿಣ ಶಿಕ್ಷೆ ಕೂಡ ಸಿಗ್ತದೆ ಅಂತೆ. ಸೊ ನೋಡೋದಾದ್ರೆ ಶಿಕ್ಷೆಯ ಪ್ರಮಾಣ, ಮೊದಲು ಒಂದು ತಪ್ಪಿತಸ್ಥ ಅಂತ ಸಿಕ್ಕಿಬಿದ್ರೆ ಅವಾಗ 3 ವರ್ಷದವರೆಗೆ ಜೈಲು ಶಿಕ್ಷೆ, ನಂತರ ಪುನಃ ಸಿಕ್ಕಿಬಿದ್ರೆ 10 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ ಅಂತೆ. ಹಾಗೇನೆ 1 ರಿಂದ 3 ಲಕ್ಷದವರೆಗೂ ದಂಡ ವಿಧಿಸ್ತಾರಂತೆ. ಸೊ ಈ ರೀತಿಯಾದಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ನೀವು ಅಂದ್ಕೋಬಹುದು ಇನ್ನು ಕೂಡ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ, ಹಾಗಾದ್ಮೇಲೆ ಈ ರೀತಿಯಾದಂತಹ ಕಾನೂನು ಯಾವ ರೀತಿಯಲ್ಲಿ ಜಾರಿ ಆಯ್ತು ಅಂತ. ಆದ್ರೆ ನೀವು ಇಲ್ಲಿ ಒಂದು ಗಮನಿಸಬೇಕು, ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಏನಿದೆ, ಗ್ಯಾಂಬ್ಲಿಂಗ್ ಅಥವಾ ಆನ್ಲೈನ್ ಗೇಮ್ ಆಗಿರ್ಬೋದು, ಇದೆಲ್ಲದರ ವಿಷಯ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ವಹಿಸಿ ತೀರ್ಪು ನೀಡಿದೆ. ಸೊ ರಾಜ್ಯ ಸರ್ಕಾರನೇ ಮೇನ್ ಆಗಿರ್ತದೆ. ಈ ಗೇಮ್ಗಳನ್ನು ಬ್ಯಾನ್ ಮಾಡ್ಬೇಕಾ ಅಥವಾ ರೆಗ್ಯುಲೇಟ್ ಮಾಡ್ಬೇಕಾ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದಾಗಿರ್ತದೆ. ಸೊ ಅದೇ ನಿಟ್ಟಿನಲ್ಲಿ ಇವಾಗ ಬಿಹಾರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ಎಲ್ಲಾ ಗೇಮ್ಗಳನ್ನು ಕೂಡ ಬ್ಯಾನ್ ಮಾಡಿ ಕಾನೂನು ಹೊರಡಿಸಿದೆ. ಹೌದು, ಬಿಹಾರದಲ್ಲೇ ಇನ್ಮೇಲೆ ಆನ್ಲೈನ್ ಗೇಮ್ ಆಗಿರ್ಬೋದು ಅಥವಾ ಬೆಟ್ಟಿಂಗ್ ಆಪ್ ಗಳಾಗಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿರ್ತದೆ. ಒಂದ್ ವೇಳೆ ಡ್ರೀಮ್11 ಅಥವಾ ಮೈ11 ಸರ್ಕಲ್ ಗಳೇನಿದ್ದಾವೆ ಕೋರ್ಟ್ ನಲ್ಲಿ ವಿನ್ ಆಗಿ ಪೇಯ್ಡ್ ಕಾಂಟೆಸ್ಟ್ ಬಂದ್ರೂ ಕೂಡ ಬಿಹಾರದಲ್ಲಿ ಮತ್ತೆ ಈ ಒಂದು ಆಪ್ ಗಳು ಕಾರ್ಯನಿರ್ವಹಿಸುವಂತಿಲ್ಲ. ಸೊ ಕಂಪ್ಲೀಟ್ ಆಗಿ ಮನಿ ಇನ್ವಾಲ್ವ್ ಆಗುವಂತಹ ಎಲ್ಲಾ ಗೇಮ್ಗಳನ್ನು ಕೂಡ ಬಿಹಾರ ಸರ್ಕಾರ ಬ್ಯಾನ್ ಮಾಡಿದೆ. ಸೊ ಒಂದ್ ವೇಳೆ ಇದೇ ರೀತಿ ಪರಿಸ್ಥಿತಿ ಏನಾದ್ರೂ ಮುಂದುವರಿದ್ರೆ ಬಿಹಾರದಲ್ಲಿ ಫ್ರೀ ಟು ಪ್ಲೇ ಮಾಡೆಲ್ ನಡಿಬಹುದೇನೋ. ಅದು ಬಿಟ್ರೆ ಇನ್ಮೇಲೆ ಕಂಪ್ಲೀಟ್ ಆಗಿ ಬಿಹಾರದಲ್ಲಿ ಯಾವೊಂದು ಗೇಮ್ಗಳು ಕೂಡ ನಡೆಯೋದಿಲ್ಲ ಅನ್ನೋದು ಖಚಿತವಾಗಿದೆ. ಈ ಒಂದು ಕಾನೂನು ಬಂದ್ಮೇಲೆ ಬಿಹಾರದವರಿಗೆ ಸ್ವಲ್ಪ ತಲೆ ಬಿಸಿ ಆಗಿದೆ. ಯಾಕಂತ ಹೇಳಿದ್ರೆ ಡ್ರೀಮ್11 ನಲ್ಲಿ ಅತಿ ಹೆಚ್ಚು ಬಿಹಾರಿಗಳೇ ವಿನ್ ಆಗ್ತಾ ಇದ್ರು ಅಂತ ಹೇಳ್ಬೋದಾಗಿರ್ತದೆ. ಸೊ ಇನ್ಮೇಲೆ ಬಿಹಾರದಲ್ಲಿ ಖಂಡಿತವಾಗಿ ಇರೋದಿಲ್ಲ. ಬಾಕಿ ಉಳಿದಂತೆ ನೋಡೋದಾದ್ರೆ ಬೇರೆ ಸ್ಟೇಟ್ ಗಳ ಕಥೆ ಏನು ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಬಿಜೆಪಿ ಸರ್ಕಾರ ಇದೆ. ಸೊ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲಿ ಪುನಃ ಇಂಥ ಗೇಮ್ಗಳು ಬರೋದು ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಒಂದು ನೀತಿ ಏನಿದೆ ಅದನ್ನು ಬಿಜೆಪಿ ಸರ್ಕಾರಗಳು ಖಂಡಿತವಾಗಿ ಪಾಲಿಸ್ತವೆ. ಸೊ ಅದೇ ರೀತಿ ಬಿಜೆಪಿ ಎಲ್ಲೆಲ್ಲ ಆಡಳಿತ ಪಕ್ಷವಾಗಿ ಇದೆಯೋ ಅಲ್ಲಲ್ಲಿ ಈ ಗೇಮ್ಗಳು ವಾಪಸ್ ಆಗೋದು ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಅದು ಬಿಟ್ರೆ ಕರ್ನಾಟಕದವರಿಗೆ ಯಾವ ರೀತಿ ಗುಡ್ ನ್ಯೂಸ್ ಇರ್ಬೋದು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬೇರೆ ಸರ್ಕಾರ ಇರ್ತದೆ. ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಲಾಟ್ರಿ ವಿಷಯ ಕೂಡ ಇವಾಗ ಓಡಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದ್ ವೇಳೆ ತೀರ್ಪೇನಾದ್ರೂ ಗೇಮಿಂಗ್ ಕಂಪನಿಗಳ ಪರವಾದ್ರೆ ಅವಾಗ ಸರ್ಕಾರ ಏನಾದ್ರು ಇಷ್ಟಪಟ್ರೆ ಅವಾಗ ಈ ಗೇಮ್ಗಳು ಮತ್ತೆ ವಾಪಸ್ ಆಗ್ಬಹುದಾಗಿರ್ತದೆ. ಇಲ್ಲವಾದ್ರೆ ಇವಾಗ ಯಾವ ರೀತಿ ಇದೆಯೋ ಅದೇ ರೀತಿಯಾದಂತಹ ಫ್ರೀ ಟು ಪ್ಲೇ ಮಾಡೆಲ್ ಏನಿದೆ ಅದು ಮುಂದುವರಿಸಬೇಕಾಗ್ತದೆ. ಸೊ ಅದು ಬಿಟ್ರೆ ಬೇರೆ ಹೋಪ್ಸ್ಗೆ ಎದ್ದು ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ ನೋಡೋದಾದ್ರೆ. ಏನೇ ಆಗಿರ್ಲಿ, ಸರ್ಕಾರ ಏನೇ ಮಾಡಿದ್ರು ಅದು ಜನರ ಒಳಿತಿಗಾಗಿ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಈ ಗೇಮಿಂಗ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸ್ತವೆ ಅಥವಾ ಕಂಪ್ಲೀಟ್ ಆಗಿ ಬ್ಯಾನ್ ಆಗ್ತದ. ಸೊ ಅದೆಲ್ಲವೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್. ಸೊ ಇವತ್ತಿನಿಂದ ಇಂಡಿಯಾ ಹಾಗೂ ಜಿಂಬಾಬ್ವೆ ನಡುವೆ T20 ಪಂದ್ಯ ನಡಲಿಕ್ಕಿದೆ. ಸೊ ಆ ಪಂದ್ಯದಲ್ಲಿ ಪ್ರಥಮ ಬಹುಮಾನವಾಗಿ 2.5 ಲಕ್ಷ ರೂಪಾಯಿಗಳ ಪ್ರೈಸ್ ಇರ್ತದೆ. ಸೊ ಫ್ರೀ ಆಗಿ ಎಂಟ್ರಿ ಕೊಟ್ಟು ಒಂದ್ ವೇಳೆ ನಿಮ್ಮ ಸ್ಕಿಲ್, ಒಂದ್ ವೇಳೆ ನಿಮ್ಮ ನಾಲೆಡ್ಜ್ ತುಂಬಾನೇ ಇದ್ರೆ ಅದು ಕ್ರಿಕೆಟ್ ನಲ್ಲಿ, ಸೊ ನಿಮ್ಮ ಲಕ್ ಕೂಡ ಬೇಕಾಗ್ತದೆ. ಒಂದ್ ವೇಳೆ ನಿಮ್ಮ ಲಕ್ ಕೂಡ ಚೆನ್ನಾಗಿದ್ರೆ ನೀವು ಆ ಫಸ್ಟ್ ಪ್ರೈಸ್ ವಿನ್ ಆಗ್ಬೋದಾಗಿರ್ತದೆ. ಸೊ ಸದ್ಯಕ್ಕಂತೂ ಡ್ರೀಮ್11 ಅಪ್ಡೇಟ್ ಇಷ್ಟೇ ಇರ್ತದೆ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.